ತೊಲಗಿಸಿ, ಹಿಜಾಬನ್ನು ತೊಲಗಿಸಿ, ತೊಲಗಿಸಿ ತೊಲಗಿಸಿ. ಶ್ರೀರಾಮ್ ಜೈ ಶ್ರೀರಾಮ್. ವೀರ ಶಿವಾಜಿ ತೊಲಗಿಸಿ ತೊಲಗಿಸಿ, ಹಿಜಾಬನ್ನು ತೊಲಗಿಸಿ, ತೊಲಗಿಸಿ ತೊಲಗಿಸಿ, ಹಿಜಾಬನ್ನು ತೊಲಗಿಸಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ವೀರ ಶಿವಾಜಿ ತೊಲಗಿಸಿ ತೊಲಗಿಸಿ, ಹಿಜಾಬನ್ನು ತೊಲಗಿಸಿ, ತೊಲಗಿಸಿ ತೊಲಗಿಸಿ, ಹಿಜಾಬನ್ನು ತೊಲಗಿಸಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಅನುಮತಿ ನೀಡುವ ಕುರಿತು ವ್ಯಕ್ತವಾದ ನಿಲುವನ್ನು ವಿರೋಧಿಸಿ ಮನವಿ. ಇತ್ತೀಚೆಗೆ ರಾಜ್ಯದ ಶಿಕ್ಷಣ ಸಚಿವರು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡುವ ಕುರಿತು ವ್ಯಕ್ತಪಡಿಸುವ ನಿಲುವನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. 2022ರಲ್ಲಿ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹಿಜಾಬ್ ಸಮವಸ್ತ್ರದ ಅವಿಭಾಜ್ಯ ಭಾಗವಲ್ಲ ಎಂದು ಸ್ಪಷ್ಟವಾಗಿ ತೀರ್ಪು ನೀಡಿರುವುದು ರಾಜ್ಯದ ಜನತೆಗೆ ತಿಳಿದಿರುವ ವಿಷಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಹಿಜಾಬ್ ಅನುಮತಿ ನೀಡಲು ಮುಂದಾಗಿರುವುದು ನ್ಯಾಯಾಂಗದ ತೀರ್ಪಿನ ಆತ್ಮಕ್ಕೆ ವಿರುದ್ಧವಾಗಿದೆ. ಶಾಲಾ ಕಾಲೇಜುಗಳು ಸಮವಸ್ತ್ರ ಹಾಗೂ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ SDMC ಹಾಗೂ ಸಂಬಂಧಿತ ಸಂಸ್ಥೆಗಳಲ್ಲಿ ಸಮಿತಿಗಳಿಗೆ ಇರುವ ಸಂದರ್ಭದಲ್ಲಿ ಸರ್ಕಾರದ ಈ ನಿಲುವುಗಳು ಸಮಿತಿಗಳನ್ನು ಹಕ್ಕನ್ನು ಕಸಿದುಕೊಳ್ಳುವಂತಾಗಿದೆ ಹಾಗೂ ಕೇವಲ ಮುಸ್ಲಿಂ ತುಷ್ಟೀಕರಣದ ರಾಜಕೀಯ ಉದ್ದೇಶದಿಂದಲೇ ಹಿಜಾಬ್ಗೆ ಅನುಮತಿ ನೀಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ದೇಶದ ಅಂದಿನ ಮಾನ್ಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ವಿದ್ಯಾರ್ಥಿಗಳಲ್ಲಿ ಧರ್ಮ, ಜಾತಿ ಹಾಗೂ ಆರ್ಥಿಕ ಭೇದ ಭಾವ ಕಾಣಿಸಬಾರದು ಎಂಬ ಉದ್ದೇಶದಿಂದ ಸಮವಸ್ತ್ರ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಸಮವಸ್ತ್ರ ಮೂಲ ಉದ್ದೇಶವೇ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮತ್ತು